दोस्तों सभी को नमस्कार। जो वीडियो आज देख रहे हैं, मैं हम आपके सामने कर्नाटक से और महाराष्ट्र से इंडस सेवा के प्रोडक्ट इस्तेमाल करते हुए कस्टमर्स और उनके प्रमोट करते हुए कुछ डिस्ट्ರಿब्ಯೂಟರ್ಸ್ के ಟೆಸ್ಟಿಮನಿ सुनेंगे। ಪ್ರತಿಯೊಬ್ಬರಿಗೂ ನಮಸ್ಕಾರ। ಕರ್ನಾಟಕದಿಂದ ಮತ್ತು ಮಹಾರಾಷ್ಟ್ರದಿಂದ ಇಂಡಸ್ ಸೇವಾ ಪ್ರಾಡಕ್ಟ್ಗಳನ್ನು ಬಳಸಿರೋರು ಜೊತೆಗೆ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿರುವಂತಹ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಸ್ಗಳ ಬಾಯಿಂದ ಈ ಒಂದು ಪ್ರಾಡಕ್ಟ್ಗಳ ರಿಸಲ್ಟ್ ಬಗ್ಗೆ ಕೇಳೋಣ। ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತು ಕರ್ನಾಟಕದ ಹೊನ್ನಾವರದಿಂದ ಶ್ರೀಮತಿ ಸಾವಿತ್ರಿ ಶಂಕರ್ ಭಟ್ ಅವರು। ಸಾವಿತ್ರಿ ಟೀಚರ್ ಅವರು, ನಿಮಗೆ ಸ್ವಾಗತ। ನಮ್ಗೆ ಹೇಳಿ, ಇಂಡಸ್ ಸೇವಾದ ಯಾವ ಪ್ರಾಡಕ್ಟ್ ನೀವು ಬಳಸಿದ್ದೀರಾ ಮತ್ತೆ ಏನು ರಿಸಲ್ಟ್ ಅನ್ನು ನೀವು ಪಡೆದಿದ್ದೀರಾ? ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ ಸರ್. ಗಣೇಶೋತ್ಸವದ ಎಲ್ಲರಿಗೆ ಶುಭಾಶಯಗಳು. ಒಂದನೇದಾಗಿ ನಾನು ಟೆಸ್ಟಿಮನಿ ಐಪಲ್ಸ್ ಹೇಳ್ತಾ ಇದ್ದೇನೆ. ಐಪಲ್ಸ್ ಇದು ಅದ್ಭುತವಾದಂತ ಪ್ರಾಡಕ್ಟ್, ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ಅಮೃತ ಅಂತ ಹೇಳ್ತೇನೆ ನಾನು, ಯಾಕಂದ್ರೆ ತುಂಬಾ ಮಂದಿಗೆ ಇದರಿಂದ ತುಂಬಾ ಲಾಭ ಆಗಿದೆ. ಯಾರಿಗೂ ರಿಸಲ್ಟ್ ಇಲ್ಲ ಅಂತ ಇಲ್ಲ ಸರ್, ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಇದೆ. ನಾನು 40 ವರ್ಷದ ಒಂದು ಜೆಂಟ್ ಸರ್, ಅವರಿಗೆ ಶಕ್ತಿ ಕೆಲಸ ಮಾಡ್ತಾರೆ ಸರ್, ಸೊನಗಾರ್ ಕೆಲಸ. ಅವರಿಗೆ ಕಣ್ಣಿನ ಸಮಸ್ಯೆ ಬೇರೆ ಇತ್ತು, ಮತ್ತೆ ಅರ್ಧ ತಲೆನೋವು ಅಂತಾರೆ ಸರ್ ನಮ್ಮಲ್ಲಿ, ಮೈಗ್ರೇನ್ ಟೈಪೇ. ಈ 10 ಗಂಟೆ ಆದ್ಮೇಲೆ ಸರ್, ಬಿಸಿಲು ಬಂದ ತಕ್ಷಣ ಅವರಿಗೆ 10 ಗಂಟೆ ಮೇಲೆ ತಲೆನೋವು ಶುರು ಆದ್ರೆ ಕಡಿಮೆನೇ ಆಗುದಿಲ್ಲ ಸರ್. ಆಗ ನಾನು ನಮ್ಮ ಐಪಲ್ಸ್ ಕೊಟ್ಟಿದ್ದೇನೆ ಸರ್. ಅವರು ಕರೆಕ್ಟ್ ಆಗಿ 5 ಐಪಲ್ಸ್ ಬಾಟ್ಲ್ ಖಾಲಿ ಮಾಡಿದ್ದಾರೆ ಸರ್. ಅಂದ್ರೆ 3 ತಿಂಗಳ ಲೆಕ್ಕ ಮಾಡಿದ್ದಾರೆ, ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಸರ್. ಅವರಿಗೆ ಮೈಗ್ರೇನು ಕಡಿಮೆ ಆಯ್ತು, ಕಣ್ಣಿನ ಸಮಸ್ಯೆ ಅದು ಕಡಿಮೆ ಆಗಿದೆ ಸರ್. ತುಂಬಾ ಚೆನ್ನಾಗಿದೆ ರಿಸಲ್ಟ್, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ। थैंक यू सावित्री जी। सावित्री शंकर भट्ट जी होन्नावर से, जिन्होंने कहा 40 की उम्र के एक जेंट्स जो सोने का काम करते हैं, जो सोना का डिस्ट्रीब्यूट करने का काम करते हैं, उन्होंने उनको ये आई पल्स को सजेस्ट किया था कि उनको तकलीफ ये थी कि उनको आंखों पे जो दिखना था वो तकलीफ हो रही थी। और जब सुबह जब सूरज उगना शुरू होता है 10-11 बजे के बाद में, उनको आधा हेडेक शुरू होता था, मतलब आधा एक साइड के हेड में उनको दर्द शुरू होता था। उसके साथ साथ उनको एक माइग्रेन की तरह वो महसूस हो रहा था। उन्होंने बहुत कुछ इलाज करने की कोशिश की होगी, लेकिन कुछ फायदा नहीं रहा, तो आईपल्स इस्तेमाल किए। 5 आईपल्स उन्होंने इस्तेमाल किए हैं सावित्री शंकर भट्ट जी के सजेशन के ऊपर। अभी फिलहाल उनको कोई माइग्रेन का इश्यू नहीं, कोई हेडेक नहीं है, और उसके साथ साथ उनको अभी अच्छा महसूस हो रहा है, आंखों का परफॉर्मेंस भी बढ़ गया है। इस टेस्टिमनी को शेयर किया था ಸಾವಿತ್ರಿ ಶಂಕರ್ ಭಟ್ ಜಿ ಫ್ರಮ್ ಹೊನ್ನಾವರ್। ಇವಾಗ ನಮ್ಮ ಜೊತೆ ಇದ್ದಾರೆ ರಮೀಜಾ ಅವರು, ಬ್ಯಾಂಗ್ಳೂರಿಂದ। ರಮೀಜಾ ಅವರು, ಸ್ವಾಗತ ನಿಮಗೆ। ನಮಗೆ ಇಂಡಸ್ ಪ್ರಾಡಕ್ಟ್ ಅನ್ನು ಬಳಸಿದ್ದೀರಾ ಅಥವಾ ಪ್ರಮೋಟ್ ಮಾಡಿದ್ದೀರಾ ಅಥವಾ ಏನು ಲಾಭ ಪಡೆದಿದ್ದೀರಾ? ಸರ್, ಎಲ್ಲರಿಗೂ ನಮಸ್ಕಾರ. ವಿಶ್ ಯು ಹ್ಯಾಪಿ ಗಣೇಶ ಚತುರ್ಥಿ ಸರ್. ಸರ್, ಆಕ್ಚುಲಿ ನನ್ನ ಹೆಸರು ರಮೀಜಾ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸರ್. ನಾನು ಫಸ್ಟ್ ಐಪಲ್ಸ್ ತಗೊಂಡೆ. ಸ್ಟಾರ್ಟಿಂಗ್ ಐಪಲ್ಸ್ ತಗೊಂಡಾಗ ನನ್ಗೆ ಅವಾಗ ಬ್ಯಾಕ್ ಪೇನ್ ಪ್ಲಸ್ ನನ್ಗೆ ಲೆಫ್ಟ್ ಲೆಗ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು. ನನಗೆ ಪ್ರೇಯರ್ ಮಾಡಕ್ಕೂ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಈಗ ನನಗೆ ಐಪಲ್ಸ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಐಪಲ್ಸ್ ತಗೊಂಡಾಗಿಂದ ನನಗೆ ಕಾಲ್ ನೋವು ಆಮೇಲೆ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಇದು ಸರ್, ಈಗ ನಾನು ಇದನ್ನ ಸ್ಟಾರ್ಟ್ ಮಾಡಿದೀನಿ, ಐ ಸ್ಲಿಮ್ ಸ್ಟಾರ್ಟ್ ಮಾಡಿದೀನಿ. ಐ ಸ್ಲಿಮ್ ಸ್ಟಾರ್ಟ್ ಮಾಡಿ ಆಗ್ಲೇ 12 ಡೇಸ್ 15 ಡೇಸ್ ಆಯ್ತು ಸರ್. 15 ಡೇಸ್ ಆದಾಗಿಂದ ಆಕ್ಚುಲಿ ನನಗೆ ಫಸ್ಟ್ ಎಲ್ಲ ಸರಿಯಾಗಿ ನಿದ್ದೆ ಎಲ್ಲ ಬರ್ತಾನೆ ಇರ್ಲಿಲ್ಲ, ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ನಾನು 3-4 ಟೈಮ್ಸ್ ಎದೊಳ್ತಾ ಇದ್ದೆ ಸರ್ ಪರ್ ಡೇ ನೈಟ್ ಅಲ್ಲಿ. ಆದ್ರೆ ಈಗ ನಾನು 10:30 ಮಲ್ಕೊಂಡ್ರೆ ಕರೆಕ್ಟ್ ಆಗಿ 5 ನನಗೆ ಎಚ್ಚರ ಆಗ್ತಾ ಇದೆ ಸರ್. ಮಧ್ಯದಲ್ಲಿ ಯಾವಾಗಾದ್ರೂ ಒಂದ್ಸಲಿ ಅಷ್ಟೇ ಎಚ್ಚರ ಆಗತ್ತೆ, ಬಟ್ ಅದರಿಂದ ನನಗೆ ಇವಾಗ ನಿದ್ದೆ ಅಂತೂ ಪ್ರಾಬ್ಲಮೇ ಇಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಇಂಡಸ್ ವಿವಾ. ಅಂಡ್ ನನಗೆ ಇಲ್ಲಿ ಇದನ್ನ ಗುರುತಿಸಿರೋರ್ಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅನಿತಾ ಮ್ಯಾಮ್ ಅಂಡ್ ವಿಕ್ರಮ್ ಸರ್, ರಿಯಲಿ ದೇ ಆರ್ ವೆರಿ 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 ಗುಡ್ ಸರ್. ಯಾವುದೇ ಇದ್ರೂ ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ ಯು ಸರ್. ಐ ಫೀಲ್ ಈಗ ನಾನು ಅಂದ್ರೆ ಒಂಥರ ನನ್ಗೆ ಸ್ಟಮಕ್ ಎಲ್ಲ ಒಂಥರ ಫಿಲ್ ಆಗಿರೋ ತರ ಇರೋದು. ಆಮೇಲೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಹೇಳ್ಬೇಕು ಅಂತಂದ್ರೆ, ಬಟ್ ಈಗ ನನ್ಗೆ ಒಂಥರ ಫ್ರೀನೆಸ್ ಆಗ್ಬಿಟ್ಟಿದೆ. ಸೊ ಈಗ ಮಾರ್ನಿಂಗ್ ಏನ್ ಬ್ರೇಕ್ಫಾಸ್ಟ್ ಅದೇ, ಮಧ್ಯಾಹ್ನ ಏನು ಊಟ ಅಷ್ಟೇನೆ. ಬಟ್ ನೈಟ್ ಅಲ್ಲಿ ಆಸ್ ಹೇಳ್ದಂಗೆ ಒಂಚೂರು 6 ಒಂದ್ ಸ್ವಲ್ಪ ಏನಾದ್ರು ಲೈಟ್ ಆಗಿ ಸ್ನಾಕ್ಸ್ ತಗೊಂಡು 8:30 ಅಷ್ಟೊತ್ತಿಗೆಲ್ಲ ನಾನು ಐಸ್ಲಿಮ್ ತಗೊಳ್ತಾ ಇದ್ದೀನಿ ಸರ್. थैंक यू। ಸೊ ಇಟ್ಸ್ ವೆರಿ ಗುಡ್ ಸರ್, थैंक यू सर। जो हमारे साथ है रमीजा जी बैंगलोर से, जिन्होंने खुद के लिए आईपल्स को इस्तेमाल किया था। उनको बैक पेन का इश्यू था और उसके साथ साथ उनका लेफ्ट पैर पे एक
बहुत दर्द हो रहा था, वो प्रेयर भी सही से नहीं कर पा रहे थे। तो आई पल्स लेने के बाद में अभी जो पैर का दर्द है वो भी कम हो गया है, और उसके साथ साथ जो बैक पेन का इश्यू था वो भी उनका कम हो गया है। और उनके साथ साथ उन्होंने एक आई स्लिम को शुरू किया। तो आई स्लिम पर्टिकुलरली वेट मैनेजमेंट के लिए इस्तेमाल किया करने वाला एक प्रोडक्ट है। तो उन्होंने रात का डिनर को छोड़ के उस जगह पे उन्होंने आई स्लिम को इस्तेमाल करना शुरू किया। उनको इससे पहले जब भी वो सोते थे, रात को 3 से 4 बार उनको जाग जाते थे, या उनको नींद के बीच में डिस्टरबेंस होता था। तो लेकिन आइसक्रीम शुरू करके उनके 15 दिन ही हुए हैं। इस 15 दिन के बीच में इनके जो नींद जो है कभी भी बीच में उनकी रुकी नहीं है। वो रात को अगर 10 बजे सोते, 10:30 बजे सोते थे, तो सुबह 5 बजे ही जागते थे। तब तक उनका अच्छी गहरी नींद आती थी। अभी उनका अच्छा महसूस हो रहा है। टेस्टिमोनी को शेयर किया था रमीजा जी फ्रॉम बैंगलोर। ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿದೆ ಸರ್. ಆಕ್ಚುಲಿ ತುಂಬಾ ಸ್ಟ್ರೆಸ್ ಆಗೋದು. ನಾನು ವರ್ಕಿಂಗ್ ಟೈಮಲ್ಲೆಲ್ಲ, ನಾನು ಆಫೀಸ್ಗೆ ಹೋಗೋವಾಗೆಲ್ಲ ನನ್ಗೆ ಆಗ್ತಾನೆ ಇರ್ಲಿಲ್ಲ, ಒಂಥರ ನಿದ್ದೆ ತರ ಬರೋದು. ಅದೆಲ್ಲ ಇಲ್ಲ ಸರ್ ಈಗ. ಈಗ ಐ ಆಮ್ ಫೈನ್, ರಿಯಲಿ ಐ ಆಮ್ ಟೆಲ್ಲಿಂಗ್. ನಿಜವಾಗ್ಲೂ ತುಂಬಾನೇ ನನಗೆ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. थैंक यू रमीजा जी। रमीजा जी ने ये भी कहा कि उनको स्ट्रेस हो रहा था, तो बहुत कुछ तकलीफ हो रही थी, टेंशन हो रहा था, लेकिन अभी आई स्लिम को लेने के बाद में, आई पल्स को भी लेने के बाद में अभी स्ट्रेस वो महसूस नहीं कर रहे हैं, बल्कि वो अच्छा महसूस कर रहे हैं। ಇವಾಗ ನಮ್ಮ ಜೊತೆ ಇದ್ದಾರೆ ಅನಿತಾ ಮೇರಿ ಅವರು, ಬ್ಯಾಂಗ್ಳೂರಿಂದ. ಅನಿತಾ ಮೇರಿ ಅವರು, ಸ್ವಾಗತ ನಿಮಗೆ. ನಮಗೆ ಯಾವ ಪ್ರಾಡಕ್ಟ್ ನೀವು ಬಳಸ್ತೀರಾ ಮತ್ತೆ ಏನ್ ರಿಸಲ್ಟ್ ಅನ್ನು ಪಡ್ತಿದ್ದೀರಾ ಅನಿತಾ ಮೇರಿ ಅವರೇ? ಗುಡ್ ಈವ್ನಿಂಗ್ ಸರ್. ನಾನು ಅನಿತಾ ಮೇರಿ, ಬ್ಯಾಂಗ್ಳೂರಿಂದ. ನಾನು ಒಬ್ರು ಪೇಷಂಟ್ ಅಟೆಂಡರ್. ಸಡನ್ ಆಗಿ ನೋಡುವಾಗ ಅವರು ತುಂಬಾ ಯಾವ್ದೋ ಮೆಡಿಸಿನ್ಸ್ ಇಂದ ಫೇಸ್ ಮಾತ್ರ ರಿಯಾಕ್ಷನ್ ಆಗೋಗಿತ್ತು. ಫುಲ್ ಬ್ಲಾಕ್ ಆಗಿತ್ತು. ಇಸ್ ವೆರಿ ಯಂಗ್, ಅರೌಂಡ್ 30 years. ನಾನು ಕೇಳಿದ್ರೆ ಏನಾಯ್ತು ಅಂತ. ಇದರ ಒಂದು ಮೆಡಿಸಿನ್ಸ್ ತಗೊಂಡು ನನಗೆ ಈ ತರ ರಿಯಾಕ್ಷನ್ ಆಗಿದೆ ಅಂತ. ಆಗ ಹೈಗ್ಲೋ ಸಜೆಸ್ಟ್ ಮಾಡಿದೆ. ನಾ ಹೇಳಿ 1 ತಿಂಗಳಾಯ್ತು, ಅವ್ರು ರೆಸ್ಪಾಂಡ್ ಮಾಡೇ ಇಲ್ಲ. ಮತ್ತೆ ಅವರಿಗೆ ಮೇಲೆ ಮೇಲೆ ಟೆಸ್ಟ್ ಮೆಡಿಸ್, ಇಮೇಜಸ್ ಎಲ್ಲ ಕಳಿಸ್ತಾನೆ ಇದ್ದೆ. ಆಗ ಅವರು ಅದನ್ನ ನೋಡ್ಕೊಂಡು ನಾನು ಆರ್ಡರ್ ಮಾಡ್ತೀನಿ ಅಂತ ತಗೊಂಡು 2 weeks ಆಗಿದೆ ಅವ್ರು ಸ್ಟಾರ್ಟ್ ಮಾಡಿ. ಬಿಫೋರ್ ಆಫ್ಟರ್ ಫೋಟೋ ಇವತ್ತು ಕಳ್ಸಿದ್ರು. ಅಷ್ಟು ಕ್ಲಿಯರ್ ಆಗಿದೆ, ಅಷ್ಟು ಖುಷಿಯಾಗಿದ್ದಾರೆ. ಮತ್ತೆ ನಾನು ಹೇಳಿದೆ, ಕಂಟಿನ್ಯೂ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಡಿ ಅದು ಕ್ಲಿಯರ್ ಆಗೋವರೆಗೂ. ಫೋಟೋ ಅವಾಗ ಎಲ್ಲ ಈಚ್ ಫೋಟೋಸ್ ಎಲ್ಲ ತೆಗೆದು ರೆಕಾರ್ಡ್ ಮಾಡ್ಕೊಂಡು ನಮಗೆ ಟೆಸ್ಟ್ ಮನಿಗೆ ಕಳ್ಸಕ್ಕೆ ಬೇಕಾಗುತ್ತೆ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರು ಸರ್. ಮತ್ತೆ ಇನ್ನೊಂದು ಐಪಲ್ಸ್, ಒಬ್ರು 70 years ಓಲ್ಡ್ ಲೇಡಿ, ಕ್ಯಾನ್ಸರ್ ಪೇಷಂಟ್. ಅವ್ರ ಮಗ ಅಮೆರಿಕಲ್ ಇರೋದು. ಅವ್ರಿಗೆ ಹೇಳಿದೆ ನಾನು ಈ ತರ ಕೊಡಿ ಅಂತ. ಅವರು ಅದನ್ನು ಇದ್ ಮಾಡಿದ್ರೆ ಹೋಗ್ಬಿಟ್ರು, ಅಮ್ಮನ ಸರ್ವೆಂಟ್ ಹತ್ರ ಬಿಟ್ಟು. ನಾನು ಅವ್ರಿಗೆ ಇಂಜೆಕ್ಷನ್ಸ್ ಕೊಡಕ್ ಹೋಗುವಾಗ ಅಷ್ಟು ಸುಸ್ತು, ಎದ್ದೊಳಕ್ ಆಗಲ್ಲ. ಏನು ಈ ಕಿಮೊಥೆರಪಿಯಿಂದ ಅಮ್ಮ ಸತ್ತು ಕೂಡ ನಂದು ಫೀಲ್ ಆಯ್ತು. ಅವಾಗ ಸಡನ್ ಆಗಿ ನಾನು ಅವ್ರಿಗೆ ಈ ತರ ಇದೆ ಓಕೆ ಮಾಡ್ಬಿಟ್ಟು ತಗೊಂಡ್ಬಿಟ್ರು. ತಗೊಂಡು 1 ವಾರ ಆಯ್ತು, 2 weeks ಆಗಿದೆ. ಇವತ್ತು ನಾನು ಅವ್ರನ್ನ ಮೀಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು, ನನಗೆ ಇನ್ನೊಂದು ಬಾಟ್ಲ್ ಆರ್ಡರ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು. थैंक यू अनिता मेरी जी। हमारे साथ अनिता मेरी जी बैंगलोर से, जिन्होंने कहा कि वो एक, एक्चुअली अनिता मेरी जी हॉस्पिटल में काम करते हैं। तो जो पेशेंट वहां पे आए थे, उनको अटेंड करने के लिए जो एक शख्स वहां पे आया हुआ था, जिसका उम्र आसपास कुछ 30 है, नौजवान है, उनको चेहरा पूरा काला पड़ा था। और क्या हो गया उनको भी समझ में नहीं आया। तो अनिता मेरी जी ने उनको आई ग्लो को सजेस्ट किया था। उनके रिलेटेड कुछ डिटेल्स भी उनको भेजा था, लेकिन उन्होंने 1 महीने तक कुछ बड़ा रेस्पॉन्स दिया नहीं। लेकिन 1 महीने के बाद में फिर से उनको कुछ इन्फॉर्मेशन दिया गया, तो तब उन्होंने आई ग्लो को लिया। आई ग्लो लेके 2 हफ्ते हुए हैं, और आज उन्होंने उनके बिफोर एंड आफ्टर फोटो को भेजा, और ये महसूस दिखा है कि उनके चेहरे पे बहुत कुछ बदलाव हुआ है। उनको फिर से कंटिन्यू करने को कहा है। और ये रही एक आई ग्लो की टेस्टिमनी। दूसरी और एक टेस्टिमनी को जिन्होंने उन्होंने शेयर किया था, वो है आई पल्स का। ये आई पल्स की 70 उम्र की लेडी थी, जिनको कैंसर हुआ था। तो उनके बेटी जो जिनको वहां पे ट्रीटमेंट कराने के लिए लेके आए थे, उनको बताया था, लेकिन उन्होंने उतना इम्पोर्टेंस नहीं दिया। वो अपने काम पे बिजी थे, तो अपने माँ को अपने सर्वेंट के पास छोड़ के गए थे। लेकिन जब ये इंजेक्शन देने के लिए उनके पास गए, तो उनको बहुत थकावट हो रही थी, बहुत कुछ तकलीफ हो रही थी। तब अनिता मेरी जी ने उनको आई पल्स को सजेस्ट किया, उन्होंने इस्तेमाल किया। अभी उन्होंने बताया कि उनको बहुत अच्छा महसूस हो रहा है, एनर्जी महसूस हो रहा है, और बहुत अच्छा लग रहा है। इस टेस्टिमनी को शेयर किया था अनिता मेरी जी फ्रॉम बैंगलोर। ಇವಾಗ ನಮ್ಮ ಜೊತೆ ಇದ್ದಾರೆ ಯಾದಗಿರಿಯಿಂದ ಶ್ರೀಯುತ ಮಲ್ಲಿಕಾರ್ಜುನ್ ಪಟಣಿ ಅವರು. ಮಲ್ಲಿಕಾರ್ಜುನ್ ಪಟಣಿ ಅವರು, ಸ್ವಾಗತ ನಿಮಗೆ. ನಮ್ಗೆ ಯಾವ ಪ್ರಾಡಕ್ಟ್ ಅನ್ನು ಬಳಸ್ತಿದ್ದೀರಾ ಅಥವಾ ಕೊಟ್ಟಿದ್ದೀರಾ, ಏನ್ ಲಾಭ ಪಡೆದಿದ್ದೀರಾ? ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನಿ ಅಂತ, ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ. ನಾನು 21 ವರ್ಷ ವಯಸ್ಸಿನ ಒಬ್ಬ ಲೇಡೀಸ್ ಎಸಿಡಿಟಿ ಆಗ್ತಾ ಇತ್ತು ಸರ್. ಅವರಿಗೆ ನಾವು ಐಪಲ್ಸ್ ರೆಕಮೆಂಡ್ ಮಾಡಿದ್ದೀವಿ. ಅವರು ಈಗ ಹಸಿವುನು ಕೂಡ ಆಗ್ತಿದ್ದಿಲ್ಲ, ಬಟ್
ಬಾಡಿದಾಗ ಎನರ್ಜಿ ಕೂಡ ಇದ್ದಿಲ್ಲ. ಬಟ್ ಅವ್ರಿಗೆ ಒಂದ್ ಬಾಟಲ್ ಕೊಟ್ಟಿದ್ದೇವು, ಅವ್ರಿಗೆ ಬೆಟರ್ ಫೀಲಿಂಗ್ ಆಗ್ಲತ್ತದ. ಮತ್ತ ನಾಳೆ ಒಂದ್ ಬಾಟಲ್ ಅವರು ಫೋನ್ ಮಾಡಿ ಕಾಲ್ ಮಾಡಿ ಹೇಳಿದ್ದಾರೆ ಇನ್ನೊಂದು ಬಾಟಲ್ ಬೇಕಂತ. ಇದು ಐಪಲ್ಸ್ ರಿಸಲ್ಟ್ ಸರ್, ನಂಬರ್ 1 ಸರ್. ಅಮೇಜಿಂಗ್ ರಿಸಲ್ಟ್ ಸರ್ ಇದು. ಎಸಿಡಿಟಿದು ಪ್ಲಸ್ ಬಾಡಿದಾಗ ಇಮ್ಯುನಿಟಿ ಇಲ್ಲ, ಬಟ್ ಹಸಿವು ಆಗ್ತಾ ಇದ್ದಿಲ್ಲ. ಬಟ್ ಇದು ಸೆಕೆಂಡ್ ಬಾಟಲ್ ಅವ್ರಿಗೆ ರಿಕ್ವೈರ್ಮೆಂಟ್ ಅದ ಸರ್, ಆರ್ಡರ್ ಮಾಡ್ಯಾರ. ಎರಡನೇದು ಮತ್ತೊಂದು 22 ವರ್ಷನ ಲೇಡೀಸ್ ವಯಸ್ಸು, ಐ ಕೇರ್ ಕೊಟ್ಟಿದ್ದೇವು ಸರ್. ವೈಟ್ ಡಿಸ್ಚಾರ್ಜ್ ಆಗ್ಲತ್ತಿತ್ತು. ಅವರು ನಿಯರ್ ಅಬೌಟ್ 4 ಬಾಟಲ್ ಇದು ಕನ್ಸ್ಯೂಮ್ ಮಾಡ್ಯಾರ. ಈಗ ಎಲ್ಲಾ ರೀತಿಯಿಂದ ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಆಗಿ ಹೋಗ್ಯದ. ಬಟ್ ಅದು ಕೂಡ ನಮ್ದು ಶಾಪುರ್ ತಾಲೂಕದ್ದು ಸರ್, ಇದು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕದ್ದು. ಇದು ಅಮೇಜಿಂಗ್ ರಿಸಲ್ಟ್ ಅದ ಸರ್ ಐ ಕೇರ್ದು. ಬಟ್ ಇನ್ನೊಂದು ಲೇಡೀಸು 30 ವರ್ಷ, ನಮ್ಮ ಇಲ್ಲಿ ಯಾದಗಿರಿ ಸಮೀಪ, ಏನಂತಂದ್ರ ಥೈರಾಯ್ಡ್ ಆಗಿತ್ತ ಲೇಡೀಸ್ಗೆ. ಇಲ್ಲೆಲ್ಲ ಬೈಪಾಸ್ ಸರ್ಜರಿ ಮಾಡಿರ್ ಸರ್ ಥೈರಾಯ್ಡ್ ಸಲುವಾಗಿ. ಆ ಲೇಡೀಸ್ಗೆ ನಾವು ಒಂದು ಐ ಕೇರ್ ಬಾಟಲ್ ಕೊಟ್ಟಿದ್ವಿ. ಮತ್ತ ನಿನ್ನೆ ಒಂದು ಸೆಕೆಂಡ್ ಐ ಕೇರ್ ಬಾಟಲ್ ಕೂಡ ತಗೊಂಡು ಹೋದ್ರು. ಅವ್ರಿಗೆ ಬೆಟರ್ ಫೀಲಿಂಗ್ ಆಗ್ಲತ್ತದ. ಬಟ್ ಅಮೇಜಿಂಗ್ ಅದ ಸರ್, ಅವ್ರ ಫೀಲಿಂಗ್ ಮಾಡತ್ತಾರ. ರಿಸಲ್ಟ್ ಸರಿಯಾಗದ. ಬಟ್ ನಾವೊಂದೇ 3 ತಿಂಗಳು ಕಂಟಿನ್ಯೂ ಕುಡೀರಿ, ಎಲ್ಲಾ ಕ್ಲಿಯರ್ ಆಗ್ತದ ಅಂತ ಹೇಳಿದ್ವಿ ಸರ್. ಥೈರಾಯ್ಡ್ ಅಂದ್ರೆ 3 ತಿಂಗಳ ನಂತರ ಟೆಸ್ಟ್ ಮಾಡ್ಸರಿ, ಎಷ್ಟು ರಿಸಲ್ಟ್ ಇದ ಅಂಬದ್ ನಿಮ್ಗೆ ಗೊತ್ತಾಗ್ತದ ಅಂತ ಹೇಳ್ತೀವಿ. ಈಗ ಐ ಕೇರ್ ರಿಸಲ್ಟ್ ಸರ್ ಥೈರಾಯ್ಡ್. ಮತ್ತೊಂದು 55 ವರ್ಷನ ಒಂದು ವಯಸ್ಸಿನ ವ್ಯಕ್ತಿ, ಜೇಂಟ್ಸ್, ಅವನಿಗೆ ಸ್ಟ್ರೋಕ್ ಆಗಿತ್ತು. ಅವರಿಗೆ ನಿಯರ್ ಅಬೌಟ್ 4 ಬಾಟಲ್ ಐಪಲ್ಸ್ ಕೊಟ್ಟಿದ್ದೀವಿ. ಈಗ ಅವನಿಗೆ ಮಾತಾಡಕ್ ಬರ್ತಿದ್ದಿಲ್ಲ. ಈಗ ಸರಿಯಾಗಿ ನ್ಯಾಲ್ಗಿ ತೊದಳ್ತಾ ಇತ್ತು, ಈಗ ಸರಿಯಾಗಿ ಮಾತಾಡಕ್ ಹೊಂಟದ. ಮತ್ತ ಕೈನು ಮ್ಯಾಗ ಎತ್ತಕತ್ತದ. ಬಟ್ ಈಗ ಲಾಸ್ಟ್ 5 ಇಯರ್ಸ್ ಹಿಡಿದು ಅವನಿಗೆ ಸ್ಟ್ರೋಕ್ ಆಗಿತ್ತು. ಬಟ್ ಎಲ್ಲಿ ರಿಸಲ್ಟ್ಗಳು ಸಿಕ್ಕಿಲ್ಲ. ಬಟ್ ಇದು ನಮ್ದು ಐಪಲ್ಸ್ ರಿಸಲ್ಟ್ ಅಮೇಜಿಂಗ್ ಅದ ಸರ್ ಸ್ಟ್ರೋಕ್ ಸಲುವಾಗಿ. ಥ್ಯಾಂಕ್ ಯು ಸರ್, ಅವಕಾಶ ಪಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಮತ್ತು इंडस युवा कंपनी धन्यवादಗಳು। थैंक यू मल्लिकार्जुन पठानिया जी। हमारे साथ थे मल्लिकार्जुन पठानिया जी यादगिरी से, जिन्होंने 3-4 टेस्टिमनीज को हमारे सामने अभी रखा। पहले टेस्टिमनी उन्होंने बताया कि 21 साल की एक लड़की जिनको एसिडिटी का इश्यू बहुत था और उनको भूख भी सही से नहीं लग रही थी, और उसके साथ साथ उनको कोई अंदर से एनर्जी भी महसूस नहीं हो रही थी। उन्होंने 1 बॉटल आईपल्स अभी लिया है, और 1 बॉटल आईपल्स के द्वारा उनके एसिडिटी का बहुत कुछ रिलीफ हुआ है। उनका जो भूख नहीं लग रही थी वो भूख बढ़नी शुरू हो गई है, और उनके साथ साथ जो बॉडी में एनर्जी महसूस नहीं कर रहे थे वो अभी एनर्जेटिक फील कर रहे हैं। और उन्होंने अभी 2nd बॉटल भी ऑर्डर किया है और कल लेने वाले हैं। और दूसरा और एक टेस्टिमनी उन्होंने सामने रखा था, ये आई केयर के बारे में, जो 22 साल की एक और एक लेडीज है जिनको व्हाइट डिस्चार्ज हो रहा था। उन्होंने 4 बॉटल आई केयर लिए हैं, अभी व्हाइट डिस्चार्ज कंप्लीटली कंट्रोल में है और वो अच्छा महसूस कर रहे हैं। ये दूसरा रिजल्ट उन्होंने बताया। और तीसरा टेस्टिमनी जी को जो मल्लिकार्जुन पठानिया जी ने बताया, वो 30 के उम्र के एक लेडीज के हैं जो यादगिरी से हैं। उनका इश्यू ये था कि उनको थायराइड का इश्यू था, और थायराइड के लिए उनको बाईपास सर्जरी को किया गया था। लेकिन उनकी जब तकलीफ के बारे में पता चला तो उनको आई केयर को सजेस्ट किया गया है। तो उनका 1 बॉटल खत्म हो चुका है और दूसरा बॉटल कल उन्होंने शुरू किया है, और उनको अब ये खुद बता रहे हैं कि उनको बहुत अच्छा महसूस हो रहा है, और ये थायराइड का रिलेटेड रिजल्ट है। और चौथा जो टेस्टिमनी उन्होंने फिर से एक और शेयर किया था, वो है स्ट्रोक के बारे में, जो 55 के उम्र के एक जेंट्स हैं जिनके लिए 5 साल से वो स्ट्रोक का इश्यू था, और जिनके वजह से वो बात सही से नहीं कर पाए थे। बात करते थे लेकिन वो उनकी जीभ सही से मोमेंटम नहीं हो रही थी, सो थोड़ा सा बातें जो है आधा अधूरी रह जाती थी, आधा अधूरी सुन रही थी। तो उनको आई पल्स को दिया गया था, 4 बॉटल आई पल्स उन्होंने खत्म किए हैं। अभी उनका बातें करना इंप्रूव हो गया, उनके स्ट्रोक में बहुत कुछ रिलीफ उनको पाया गया है। ये चारों टेस्टिमनी को शेयर किया था मल्लिकार्जुन पठानिया जी फ्रॉम यादगिरी। दोस्तों, आपको जिन्होंने भी ये लिंक भेजा है, आप उनसे ही प्रोडक्ट खरीद लीजिए। हमारे प्रोडक्ट कोई भी अमेजोन, फ्लिपकार्ट जैसे ई कॉमर्स साइट में हम लोग नहीं बेचते हैं। अगर आपको शायद वहां पे दिख जाते हैं तो ये आप समझ लीजिए कि ये ओरिजिनल भी नहीं है और कंपनी उन प्रोडक्ट को बेच नहीं रही है। तो शायद आपको 200 रुपये 300 रुपये बचाने के चक्कर में कहीं ऐसा ना हो जाए कि आपको डुप्लीकेट प्रोडक्ट खरीदना बैठे। और दूसरा इंपॉर्टेंट बात है, आपको इस प्रोडक्ट के बारे में और भी कुछ जानकारी लेनी है तो जरूर आप जिन्होंने आपको लिंक भेजे उन्हीं से आप कांटेक्ट कीजिए।
ಸ್ನೇಹಿತರೆ, ನಿಮಗೆ ಯಾರು ಈ ಲಿಂಕ್ ಅನ್ನು ಕಳಿಸಿದ್ದಾರೆ, ನಿಮಗೆ ಪ್ರಾಡಕ್ಟ್ ಬೇಕಂತಾದ್ರೆ ಯಾರು ಲಿಂಕ್ ಕಳಿಸಿದವ್ರ ಜೊತೆ ಖರೀದಿ ಮಾಡಿ. ನಮ್ಮ ಪ್ರಾಡಕ್ಟ್ಗಳು ಯಾವುದೇ ಇ-ಕಾಮರ್ಸ್ ಸೈಟ್ಗಳ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಇಂಡಿಯಾ ಮಾರ್ಟ್ ಇದರಲ್ಲಿ ಯಾವುದನ್ನು ಕೂಡ ನಾವು ಮಾರಲ್ಲ. ಅಲ್ಲಿ ಏನಾದರೂ ನಿಮಗೆ ಪ್ರಾಡಕ್ಟ್ಗಳು ಕಾಣ್ತಾ ಇದೆ ಅಂತಂದ್ರೆ ಆ ಪ್ರಾಡಕ್ಟ್ಗಳು ನಮ್ಮ ಕಂಪನಿಯವ್ರದ್ದು ಆಗಿರಲ್ಲ, ಅದು ಆಗಿದ್ದು ಕೂಡ ಡುಪ್ಲಿಕೇಟ್ ಆಗಿರಬಹುದು. ಜೊತೆಗೆ ನೀವು ಎಲ್ಲೋ 100-200 ರೂಪಾಯಿ ಉಳಿಸುವಂತಹ ಆಸೆಗೆ ಹೋಗ್ಬಿಟ್ಟು ಯಾವುದೋ ಡುಪ್ಲಿಕೇಟ್ ಪ್ರಾಡಕ್ಟ್ ಅನ್ನು ಹೆಲ್ತ್ ಒಳಗೆ ತಗೊಳ್ಳುವಂಥ ಪ್ರಾಡಕ್ಟ್ಗಳಲ್ಲಿ ನಿಮ್ಗೆ ಯಾವುದೋ ತೊಂದರೆ ಆಗದಿರಲಿ, ಅದಕ್ಕೋಸ್ಕರ ಯಾರು ಲಿಂಕ್ ಅನ್ನು ಕಳಿಸಿದ್ದಾರೆ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ, ಅವ್ರ ಜೊತೆ ಕಲೆಕ್ಟ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಈ ಪ್ರಾಡಕ್ಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದ್ರೆ ಖಂಡಿತವಾಗಿ ಈ ಲಿಂಕ್ ಅನ್ನು ಕಳಿಸಿದವ್ರ ಜೊತೆ ನೀವು ನಿಸ್ಸಂಕೋಚವಾಗಿ ಕೇಳಿ, ಅವ್ರು ನಿಮ್ಗೆ ಎಲ್ಲಾ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಸೊ ಇಂಡಸ್ಟ್ರಿ ಪ್ರಾಡಕ್ಟ್ಗಳನ್ನು ಬಳಸಿ ಮತ್ತು ನಿಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಳಿ. ಥ್ಯಾಂಕ್ ಯು.